ಇಡೀ ವಾರದ ಪ್ರಮುಖ ಸುದ್ದಿಗಳು. ಕೇಂದ್ರ ಸಚಿವ ಸಂಪುಟವು ಜಿಒಬಿಎರಧಾನ್ ಯೋಜನೆಗೆ ಅನುಮೋದನೆ ನೀಡಿದೆ. ಸಂಕುಚಿತ ಜೈವ ಅನಿಲ ಉತ್ಪಾದನೆಗೆ ಏಕೀಕೃತ ಯೋಜನೆಯಾಗಿ ರೂಪಿಸಿರುವ ಇದಕ್ಕೆ 23,731 ರೂಪೀಸ್ ಕೋಟಿ ಅನುದಾನ ನೀಡಲಾಗಿದೆ. 2035-36 ರವರೆಗೆ ಜಾರಿಯಲ್ಲಿರುವ ಈ ಯೋಜನೆ ಕೃಷಿ ಹಾಗೂ ಸಾವಯವ ತ್ಯಾಜ್ಯವನ್ನು ಶುದ್ಧ ಇಂಧನವಾಗಿ ಪರಿವರ್ತಿಸುವ ಉದ್ದೇಶ ಹೊಂದಿದೆ. ಭಾರತದ ಡೀಪ್ ಓಷನ್ ಮಿಷನ್ ಮಹತ್ವದ ಪ್ರಗತಿ ಸಾಧಿಸಿದೆ. ಆಟತೀಠ ವ್ಯವಕಲನ 6,000 ವಿನ್ಯಾಸ ಪೂರ್ಣಗೊಂಡಿದ್ದು, ಸಮುದ್ರದ ಆಳದಲ್ಲಿ 43 ಸಂಭಾವ್ಯ ಹೊಸ ಜೀವಿಜಾತಿಗಳು ದಾಖಲೆಯಾಗಿವೆ ಹಾಗೂ 4 ಹೈಡ್ರೋಥರ್ಮಲ್ ವೆಂಟ್ ಪ್ರದೇಶಗಳು ಪತ್ತೆಯಾಗಿವೆ. ಈ ಮಿಷನ್ ಬ್ಲೂ ಇಕಾನಮಿ, ಆಳಸಮುದ್ರ ಗಣಿಗಾರಿಕೆ, ಜೀವವೈವಿಧ್ಯ, ಹವಾಮಾನ ಸೇವೆಗಳು ಮತ್ತು ಸಮುದ್ರ ತಂತ್ರಜ್ಞಾನವನ್ನು ಒಗ್ಗೂಡಿಸುತ್ತದೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026 ಅಡಿಯಲ್ಲಿ ಪರಿಸರ ಪರಿಹಾರ ಮಾರ್ಗಸೂಚಿಗಳನ್ನು ರೂಪಿಸಲು ಸುಪ್ರೀಂ ಕೋರ್ಟ್ ಪರಿಸರ ಸಚಿವಾಲಯಕ್ಕೆ ಸೂಚಿಸಿದೆ. ಪರಿಹಾರವು ಪರಿಸರ ಹಾನಿ ಪುನಃಸ್ಥಾಪನೆಗೆ ಬಳಸಬೇಕು, ಅದು ಕಾನೂನುಬದ್ಧ ದಂಡಗಳಿಗೆ ಪರ್ಯಾಯವಾಗಬಾರದು ಎಂದು ಕೋರ್ಟ್ ಸ್ಪಷ್ಟಪಡಿಸಿದೆ. ಇದು ಭಾರತದ ಪೊಲ್ಯೂಟರ್ ಪೇಸ್ ತತ್ವದ ಪ್ರಾಯೋಗಿಕ ಜಾರಿಗೆ ಬಲ ನೀಡುತ್ತದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಸಂಗ್ರಹಿಸುವ ನಿಧಿಯನ್ನು ಸಂಬಂಧವಿಲ್ಲದ ಸರ್ಕಾರಿ ಕಾಮಗಾರಿಗಳಿಗೆ ಬಳಸಬಹುದೇ ಎಂಬುದನ್ನು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಪ್ರಶ್ನಿಸಿದೆ. ಈ ವಿಚಾರಣೆ ಪರಿಸರ ನಿಯಂತ್ರಣಾ ಸಂಸ್ಥೆಗಳ ಹಣಕಾಸು ಸ್ವಾಯತ್ತತೆ, ಕಾನೂನುಬದ್ಧ ಕಾರ್ಯಗಳು ಹಾಗೂ ಆಡಳಿತಾತ್ಮಕ ಹಸ್ತಕ್ಷೇಪದಿಂದ ಅವುಗಳ ಸ್ವತಂತ್ರತೆಯ ಕುರಿತು ಮಹತ್ವದ ಪ್ರಶ್ನೆಗಳನ್ನು ಎತ್ತಿದೆ. ಜರ್ಮನಿಯ ಪ್ರತಿಕಣ ಮತ್ತು ಆಯಾನ್ ಸಂಶೋಧನಾ ಸೌಲಭ್ಯಕ್ಕಾಗಿ ಭಾರತ ತನ್ನ ಮೊದಲ ಸ್ವದೇಶಿ ಕಿರಣ ಗ್ರಾಹಕ ಘಟಕವನ್ನು ಒದಗಿಸಿದೆ. ಇದನ್ನು ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ, ಕೇಂದ್ರೀಯ ಯಾಂತ್ರಿಕ ಅಭಿಯಾಂತ್ರಿಕ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿದ್ದು, ಅಂತಾರಾಷ್ಟ್ರೀಯ ಮಹಾವಿಜ್ಞಾನ ಸಂಶೋಧನೆಯಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ಅರುಣಾಚಲ ಪ್ರದೇಶದ 27 ಸ್ಥಳಗಳು ಮತ್ತು ಭೌಗೋಳಿಕ ವೈಶಿಷ್ಟ್ಯಗಳ ಹೆಸರುಗಳನ್ನು ಭಾರತ ಅಧಿಕೃತ ಭಾರತೀಯ ಸರ್ವೇಕ್ಷಣಾ ಇಲಾಖೆಯ ನಕ್ಷೆಗಳಲ್ಲಿ ಮಾನಕೀಕರಿಸಿದೆ. ಇದರಲ್ಲಿ ಭೂಪ್ರದೇಶಗಳು, ಪರ್ವತ ದಾಟುಗಳು, ಒಂದು ಸರೋವರ ಮತ್ತು ಒಂದು ಸ್ಮಾರಕ ಸೇರಿದ್ದು, ಗಡಿ ಪ್ರದೇಶಗಳ ಭೌಗೋಳಿಕ ಗುರುತಿನ ಏಕರೂಪತೆಯನ್ನು ಬಲಪಡಿಸುತ್ತದೆ. ನೀತಿ ಆಯೋಗ ಆರೈಕೆಯ ಮರುಕಲ್ಪನೆ ವರದಿಯನ್ನು ಬಿಡುಗಡೆ ಮಾಡಿದೆ. ಭಾರತದ ವೃದ್ಧಾಪ್ಯ, ಅಂಗವೈಕಲ್ಯ ಮತ್ತು ಕುಟುಂಬ ಆರೈಕೆಯನ್ನು ಹೆಚ್ಚು ಸಂಘಟಿತ ಹಾಗೂ ವೃತ್ತಿಪರ ವ್ಯವಸ್ಥೆಯಾಗಿ ರೂಪಿಸುವ ಮಾರ್ಗಸೂಚಿಯನ್ನು ಇದು ಸೂಚಿಸುತ್ತದೆ. ಕೌಶಲ್ಯಾಭಿವೃದ್ಧಿ, ಗೌರವಯುತ ಆರೈಕೆ ಮತ್ತು ಕೈಗೆಟುಕುವ ಸೇವೆಗಳ ಮೂಲಕ ಆರೈಕೆ ಆರ್ಥಿಕತೆಯನ್ನು ಸಮಾವೇಶಿತ ಬೆಳವಣಿಗೆಯ ಪ್ರಮುಖ ಅಸ್ತಂಭವಾಗಿಸಲು ಒತ್ತು ನೀಡಲಾಗಿದೆ. ಪಿಎಂ ಸೂರ್ಯಧರ್ ಯೋಜನೆ 50 ಲಕ್ಷ ಮನೆಗಳ ಮೇಲ್ಛಾವಣಿ ಸೌರ ವಿದ್ಯುತ್ ಮೈಲಿಗಲ್ಲನ್ನು ದಾಟಿದೆ. ಇದು 1 ಕೋಟಿ ಮನೆಗಳ ಗುರಿಯ ಅರ್ಧದಷ್ಟಾಗಿದೆ. ವಿಕೇಂದ್ರೀಕೃತ ನವೀಕರಿಸಬಹುದಾದ ವಿದ್ಯುತ್ ಉತ್ಪಾದನೆ, ಕುಟುಂಬಗಳ ಇಂಧನ ಪಾಲ್ಗೊಳ್ಳುವಿಕೆ, ವಿದ್ಯುತ್ ವಿತರಣಾ ಕಂಪನಿಗಳ ಸಿದ್ಧತೆ, ಹಣಕಾಸಿನ ಸವಾಲುಗಳು ಹಾಗೂ ಗ್ರಾಹಕರನ್ನು ವಿದ್ಯುತ್ ಉತ್ಪಾದಕರಾಗಿಸುವ ಪರಿವರ್ತನೆಗೆ ಇದು ಮಹತ್ವದ ಹೆಜ್ಜೆಯಾಗಿದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.